ಇನ್ನು ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಹೀರೋಯಿನಾಗಿ ಕಾಣಿಸ್ಕೋತಿರೋದು, ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಬ್ಯುಸಿ ಇರುವಂಥ ನಟಿ. ಭೈರತಿ ರಣಗಲಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು? ಇಲ್ಲ, ಅವ್ರ ಪಾತ್ರ ಭಾಳ ಚೆನ್ನಾಗಿದೆ. ಅಂದರೆ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ ಪಾತ್ರ, ಎಷ್ಟು ತೂಕ ಇದೆ. ಅವ್ರು ಆ್ಯಕ್ಟ್ ಮಾಡೋದು ಅಷ್ಟೇ ಭಾಳ ಸಟ್ಲಾಗಿ ನಿಮ್ಗೆ ನೋಡಿದ್ರೆ ವ್ಯಾಲ್ಯೂ ಬರುತ್ತೆ ಆ ಕ್ಯಾರೆಕ್ಟರ್ ಬಗ್ಗೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ವೆರಿ ಇಂಟೆಲಿಜೆಂಟಾಗಿ ಮಾಡಿದ್ದಾರೆ ಕ್ಯಾರೆಕ್ಟರ್. ಸರ್ ಇವಾಗ ಭೈರತಿ ರಣಗಲ್ಲು ಅನ್ನೋ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ತಾ ಹೋದಾಗ ಉಟ್ಕೊಳ್ಳೋಕ್ಕೆ ಬೇರೆ ಬೇರೆ ರೀತಿಯಾದಂಥ ಕತೆ ಉಟ್ಕೊಳ್ಳುತ್ತೆ. ಭೈರತಿ ರಣಗಲ್ಲು ಈಗ ಪ್ರಿಕ್ವೆಲ್ ಆಯಿತು, ನೆಕ್ಸ್ಟು ಸೀಕ್ವೆಲ್ಲು ಬರುತ್ತೆ. ಈ ಮಿಡ್ಲಲ್ಲಿ ಭೈರತಿ ರಣಗಲ್ಲು ನಿಮ್ಮ ರಿಯಲ್ ಲೈಫಿಗೆ ಏನಾದರೂ ಟಚ್ ಆಗುವಂಥ? ಇಲ್ಲ, ಇದು ರಿಯಲ್ ಲೈಫ್. ಯಾವುದೋ ಒಂದು ಸೀನ್ ನನಗೆ ಮ್ಯಾಚ್ ಆಗುತ್ತೆ. ಸೀನ್ ಅಂತಲ್ಲ, ಸೀನ್ ಅಂದರೆ ಅವನ ಭಾವನೆಗಳು ಮ್ಯಾಚ್ ಆಗುತ್ತೆ. ಬಟ್ ಯಾವ ರೀತಿ ಹೋಗುತ್ತೆ ಅದು ಮ್ಯಾಚ್ ಆಗಲ್ಲ. ಅದು ಕಪ್ಪು ಸಿನಿಮಾಗೋಸ್ಕರ ಮಾಡೋದು. ಬಟ್ ಅವ್ನ ಭಾವನೆಗಳು ಒಂದೇನೆ. ಅಂದರೆ ಆ ಕಾಳಜಿ ನಮ್ಗೆ ಚಿಕ್ಕ ವಯಸ್ಸಿಂದನೂ ಇದೆ, ಅದೇನು ಇವಾಗ ಬಂದಿದ್ದಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಹೆಲ್ಪಿಂಗ್ ನೇಚರ್ ಅಂದರೆ ಅವ್ದು ಯಾವಾಗಲೂ ಇದ್ದಿದ್ದು ಚಿಕ್ಕ ವಯಸ್ಸಿಂದ. ಸೊ ಅದರಿಂದ ಒಂದು ಕಡೆ ಒಂದು ಸ್ವಲ್ಪ ಗ್ಲಿಮ್ಸ್ ಬರ್ಬೋದು ಅಷ್ಟೇ ಹೊರತು, ಬಟ್ ಬೇರೆ ರೀತಿ ಅವ್ನು ನಡ್ಕೋ ರೀತಿ ಬರಲ್ಲ. ಓಕೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಎಸ್. ಅಣ್ಣ, ಇವಾಗ ನಿಮ್ಮ ಬ್ಯಾನರಲ್ಲಿ, ಗೀತಾ ಬ್ಯಾನರಲ್ಲಿ ಬರ್ತಾರೆ, ಎರಡನೇ ಸಿನಿಮಾ ಆಗಿರೋದ್ರಿಂದ ಎಷ್ಟೆಲ್ಲ ಬಜೆಟ್ ಆಗಿರ್ಬೋದು ಅಂತ ಒಂದು. ಎರಡನೇದು ಏನೆಲ್ಲ ಬಯಸ್ತು ಸಿನಿಮಾ ಅನ್ನೋದು? ಇಲ್ಲ, ಬಡ್ಜೆಟ್ ಎಷ್ಟು ಆಗಬೇಕಾಗಿತ್ತು ಆಗಿದೆ ಅಷ್ಟೇ ಹೊರತು ಇನ್ನು ಅದಕ್ಕೆ ಏನೇನು ಆಗಿದೆ ಅದಲ್ಲ. ಇದು ಓವರ್ ಬಡ್ಜೆಟ್ ಅಂತಲ್ಲ, ಎಕ್ಸ್ಪೆನ್ಸಿವ್ ಆಗಿದೆ. ಅಟ್ ದ ಸೇಮ್ ಪಿಕ್ಚರ್ಗೆ ಇದು ಬೇಕಾಗಿತ್ತು. ಅಂದರೆ ನರ್ತನ್ ಏನು ಮಾಡಬೇಕಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ, ಅದೆಲ್ಲೂ ವೇಸ್ಟ್ ಮಾಡಿಲ್ಲ. ಅದನ್ನು ನಾವು ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಖರ್ಚು ಮಾಡಿಸ್ಬಿಟ್ರು ಅನ್ನೋದು ಸುಳ್ಳು ಹೇಳ್ಬಾರ್ದು. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕೇರಿಂಗಾಗಿ ಮಾಡಿದ್ದಾರೆ. ಏನೇ ಮಾಡಿದ್ರು ಸಿನಿಮಾಗೋಸ್ಕರ ಮಾಡಿದ್ದಾರೆ ಹೊರತು ಅವ್ರ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಮಾಡಿದ್ದಿಲ್ಲ. ಅದನ್ನು ನರ್ತನ್ಗೆ ನಿಜವಲ್ಲ ಐ ಅಪ್ರಿಷಿಯೇಟ್ ಹಿಮ್. ಅದಕ್ಕೆ ಇಲ್ಲ ಸೀಕ್ವೆಲ್ ನಾನು ಮಾಡೋಕ್ಕೆ ಹೋಗ್ತಿಲ್ಲ, ಸೀಕ್ವೆಲ್ ಮಾಡ್ತಾಯಿದ್ದೀವಲ್ಲ. ಎಸ್. ಗೀತಕ್ಕ ಮತ್ತು ನಿವೇದಿತಾ ಮೇಡಮ್ ಯಾವ ರೀತಿ ಇನ್ವಾಲ್ವ್ಮೆಂಟ್ ಎಲ್ಲ ಪೂರ್ತಿ ಅವ್ರು ನೋಡ್ಕೊಳ್ತಾ ಇದ್ದಿದ್ದು? ಮಕ್ಕಳು ಇವಾಗೆಲ್ಲ ಸ್ಟೈಲು ಮಾಡ್ತಾರೆ. ಅವಾಗ ನೀವಿ ಆಲ್ರೆಡಿ ಅವ್ರು ಫೈರ್ಫ್ಲೈ ಮಾಡ್ತಿದ್ದಾರೆ, ಶ್ರೀಮುತ್ತು ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೂ ಅವಳ ಒಂದು ಸಹಕಾರ. ತಾಯಿಗೋಸ್ಕರ ಬರ್ತಾಳೆ, ತಾಯಿ ಅಂದರೆ ಮಗಳು ಬೇಕು, ಮಗಳು ಬರ್ತಾಳೆ. ಆಮೇಲೆ ಅದಕ್ಕೂ ಅಷ್ಟೇ ಅವಳು ಏನು ಸಹಕಾರ ಬೇಕಾ ಪಾಪನ ಕೇಳ್ತಾರೆ, ಅವ್ರ ಅಮ್ಮನ ಕೇಳ್ತಾರೆ. ಬಟ್ ಅವಳು ಅಷ್ಟೇ ಜಾಣೆ ಆಗಿದ್ದಾಳೆ, ಏನು ಮಾಡಬೇಕು ಅಷ್ಟು ಪ್ರಾಪರಾಗಿ ಮಾಡ್ತಾರೆ, ಎಲ್ಲೂ ವೇಸ್ಟ್ ಮಾಡಲ್ಲ, ಭಾಳ ಕಟ್ನಿಟ್ಟಾಗಿರ್ತಾಳೆ. ಶಿ ನೋಸ್ ವಾಟ್ ಶಿ ಇಸ್ ಡೂಯಿಂಗ್ ಇಸ್ ರೈಟ್. ಬಟ್ ಆ ಸಪೋರ್ಟ್ ಚೆನ್ನಾಗಿದೆ. ಎಸ್ ಸರ್. ಭೈರತಿ ರಣಗಲ್ಲು ಅಂದ ತಕ್ಷಣ ಒಂದು ಬ್ಲ್ಯಾಕ್ ಶೇಡ್ ಕ್ರಿಯೇಟ್ ಆಗುತ್ತೆ ಅನ್ನೋದು ನನಗೆ. ಯಾಕಂದರೆ ಸಿನಿಮಾದಲ್ಲೂ ಕೂಡ ನೀವು ತುಂಬ ಬ್ಲ್ಯಾಕ್ ಶರ್ಟ್ಸ್ಗಳು, ಬ್ರೌನ್ ಪಂಚೆ ಶರ್ಟು ಆ ಥರ ಯೂಸ್ ಮಾಡಿರೋದು. ಅದ್ರ ಜೊತೆಗೆ ಸಿನಿಮಾದಲ್ಲೂ ಸ್ವಲ್ಪ ಏನೋ ಭೂಗತ ಲೋಕದ ತೋರಿಸೋ ಅನ್ನೋ ಪ್ರಯತ್ನ ಇದೆಯಾ ಅನ್ನೋದು, ಗ್ರೇ ಶೇಡ್ಸ್ ವೈಸು ನೋಡೋದಾದರೆ. ಇನ್ನು ಭವಿಷ್ಯಗಳು ಬರಬೇಕಾದ್ರೆ, ಭವಿಷ್ಯ ಉದ್ಭವ ಆಗಬೇಕಂದ್ರೆ ಅದರಲ್ಲಿ ಬ್ಲ್ಯಾಕ್ ಶೇಡ್ಸು ಬರುತ್ತೆ, ಬ್ರೈಟ್ ಶೇಡ್ಸು ಬರುತ್ತೆ. ಅದು ಎರಡು ಶೇಡ್ಲು ಹೋದ್ರೇ ಭವಿಷ್ಯ. ಇಲ್ಲ ಈಸಿ ಆಗಿಬಿಟ್ರೆ ಭವಿಷ್ಯ ಆಗಲ್ಲ. ಅದು ಭವಿಷ್ಯಕ್ಕೆ ಯಾವಾಗಲೂ ಹಾರ್ಡ್ ವರ್ಕ್ ಇರಬೇಕು. ಆ ಹಾರ್ಡ್ ವರ್ಕ್ ಇರಬೇಕಾದ್ರೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ಎಲ್ಲದನ್ನು ದಾಟಿ ಹೋಗೋನೇ ಮನುಷ್ಯ. ಆ ಎರಡನ್ನೂ ಎಲ್ಲದನ್ನು ದಾಟಿ ಹೋಗೋನೇ ಬರೀತಾರೆ. ಅಂದರೆ ಶೂಟಿಂಗ್ ಸ್ಪಾಟ್ಗಳನ್ನು ನೋಡೋದಾದರೆ ಮಫ್ತಿಲಾಗಿರ್ಬೋದು, ಭೈರತಿ ರಣಗಲ್ ಬಿಟ್ಟಿರೋ ಗ್ಲಿಂಪಸಲ್ಲಾಗಿರ್ಬೋದು, ಈ ಬೆಟ್ಟ ಗುಡ್ಡ ಕಾಡುಗಳ ಮಧ್ಯದಲ್ಲಿ ತುಂಬ ಸೀನ್ಸ್ಗಳು ನಮಗೆ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು. ಅದರಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿದ್ದು, ಸೆಟ್ ಹಾಕಿದ್ದು ಆ ಥರ? ಇಲ್ಲಿ ಬಳ್ಳಾರಿಲಿ ರಿಯಲ್ ಮೈನ್ಸಲ್ಲಿ ಅದೆಲ್ಲ ಮಾಡಿದ್ದೀವಿ. ಆ್ಯಂಡ್ ಮೈಸೂರಲ್ಲಿ ಒಂದು ಸೆಟ್ ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ಮೋಹನ್ ಬಿಕೆರೆ ಸ್ಟುಡಿಯೋಲ್ಲಿ ದೇವನಹಳ್ಳಿ ಹತ್ರ ಒಂದು ಸೆಟ್ ಹಾಕಿದ್ದೀವಿ. ಆಮೇಲೆ ಹೊಸೂರು ಹತ್ರ ಒಂದು ಕಡೆ ಶೂಟ್ ಮಾಡಿದ್ದೀವಿ. ಸೊ ಸಾಕಷ್ಟು ಈ ಎಲ್ಲ ಲೊಕೇಶನ್ಸ್ನು ಮಾಡಿದ್ವಿ. ಅಂದರೆ ಇಡೀ ಸಿನಿಮಾದಣ್ಣ ನಿಮ್ಮನ್ನು ಇಡೀ ಒಂದೇ ನಾವು ಕಸ್ಟಮರ್ ನೋಡ್ಬೋದಣ್ಣ, ಲಾಯರ್ ಬಿಟ್ಟು ಅದು ನೀವು ಡಾನ್ ಆಗಿ ಅಥವಾ ಭೈರತಿ ರಣಗಲ್ಲಾಗಿ ಅಬ್ಬರಿಸೋ ಸಂದರ್ಭಗಳಲ್ಲಿ ನೋಡಿ. ಯಾಕಂದರೆ ಎಲ್ಲ ಹೇಳ್ಬಿಟ್ರೆ ನಿಮಗೆ ಈಸಿ ಆಗ್ಬಿಡುತ್ತಲ್ಲ. ಸಿನಿಮಾ ನೋಡಿದಾಗ ನಿಮಗೆ ಆ ಇಂಟ್ರೆಸ್ಟ್ ಪಾಯ್ಸ್ ಆಗಬೇಕಾದ್ರೆ ಸಿನಿಮಾದಲ್ಲಿ ಬಂದು ನೋಡಬೇಕು. ಎಸ್ ಅಣ್ಣ, ಇವಾಗ ಎಸ್ ಅಣ್ಣ, ಹೌದು. ಮಫ್ತಿ ನೋಡೋಂಥವ್ರಿಗೆ ಒಂದಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಇನ್ನು ಭೈರತಿ ರಣಗಲ್ ಮತ್ತೇನೋ ಇರುತ್ತೆ ಹೊಸತನ ಅನ್ನೋದೇ. ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅಣ್ಣ, ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದೆ. ಭೈರತಿ ರಣಗಲ್ಲು ಹೊಸ ಪ್ರಪಂಚನ ಸೃಷ್ಟಿ ಮಾಡುತ್ತೆ ಅಂತ. ಆ ಥರ ಪ್ರೀತಿಸೋ ಅಭಿಮಾನಿಗಳಿಗೆ, ಕಾಯ್ತಿರೋಂಥ ಅಭಿಮಾನಿಗಳಿಗೆ ಏನೆಲ್ಲ ಪ್ರಾಮಿಸ್ ಮಾಡ್ಬೋದು ನಾವು? ನನಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಐ ಥಿಂಕ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದೆಲ್ಲ ಇರುತ್ತೆ. ಬಟ್ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದು ಜನಗಳಿಗೆ ಬಿಟ್ಟಿದ್ದು. ಐ ಥಿಂಕ್ ನಾವು ಆನೆಸ್ಟಾಗಿ ಒಂದು ಪ್ರಯತ್ನ ಪಟ್ಟಿದ್ದೀವಿ, ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಆ್ಯಂಡ್ ಡಿಸಪಾಯಿಂಟ್ ಅಂತೂ ಆಗಲ್ಲ. ಬಟ್ ಎಷ್ಟು ಮಟ್ಟಿಗೆ ಇಷ್ಟಪಡ್ತಾರೆ ಜನ ಬಂದು ನೋಡ್ಬಿಟ್ಟು ಹೇಳ್ಬಿಟ್ರೆ ನಮ್ಗೆ ಅದೇ ಸಾಕು. ಅಗೈನ್ ನಾವು ನರ್ತನ್ ಅವ್ರ ವಿಚಾರಕ್ಕೆ ಬಂದರೆ ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡಿದಂಥ ನಿರ್ದೇಶಕರು. ಎಗೈನು ನೀವು ಸಾಕಷ್ಟು ಜನ ಹೊಸಬ್ರ ಜೊತೆ ಕೆಲಸ ಮಾಡ್ತಾನೆ ಹೋಗ್ತಾ ಇರ್ತೀರ. ಯಾರೋ ಹೊಸಬ್ರು ಬಂದು ಕತೆ ಹೇಳಿದ್ರೆ ಇಮಿಡಿಯೇಟಾಗಿ ಕತೆ ಇಷ್ಟ ಆದರೆ ಹೋಗು ಅಂತೀರ. ನರ್ತನ್ ಅವ್ರನ್ನ ಬಿಟ್ಟರೆ ಸಾಕಷ್ಟು ಜನ ಹೊಸಬ್ರಿಗೆ. ಲಾಸ್ಟ್ ಟೈಮ್ ನಾವು ಒಂದು ತಮಿಳು ಡೈರೆಕ್ಟ್ರಿಗೆ ಒಂದು ರೇಣುಕಮ್ಮ ಸ್ಟುಡಿಯೋದಲ್ಲಿ ಕೊಟ್ಟಾಗ, ಸೊ ಅದು ಹೊಸಬ್ರಿಗೆ ಆ ಥರ ಅವಕಾಶಗಳನ್ನ ಕೊಡೋದು ನೀವು ಅಂತ ನನಗೆ ಸ್ವಲ್ಪ ಕಷ್ಟ ಅಂದ್ಕೊತೀನಿ ಪರ್ಸ್ನಲಾಗಿ.
ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಕೊಟ್ಟಿನೂ ಚೆನ್ನಾಗಿ ಮಾಡ್ತಾರೇನೋ ಅನ್ನೋ ಥರ. ಇಲ್ಲ, ಅದು ಎಕ್ಸ್ಪೀರಿಯನ್ಸ್ ಏನು ಬಂತು, ಯಾವ ಉದ್ದದಲ್ಲಿ ಯಾವ ಬರುತ್ತೆ ಅಂತ ಗೊತ್ತಿಲ್ಲ. ಪ್ರಯತ್ನ ಪಡಬೇಕು, ಪ್ರಯತ್ನ ಪಟ್ಟರೆ ತಾನೇ ಗೊತ್ತಾಗ್ತದೆ ಅವರಲ್ಲಿ ಇದೆಯಾ ಅಲ್ವಾ ಅಂತ. ನಾವು ಹೇಳ್ದೇನೆ ಅವ್ರನ್ನ ಕೇಳೋಕ್ಕೆ ಬಿಡದೇ ನೀವು ಅವ್ರು ಆಗಲ್ಲ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಬೇಕು. ಎಲ್ಲರೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಿದ್ರೆ ಹೊಸಪುರಿ ಅಲ್ಲಿಂದ ಬರ್ತಾರೆ. ನಿಜ. ನಾವು